ಪಿಡಿಎಫ್ ಫೈಲ್ ಎಂದರೇನು? ಪಿಡಿಎಫ್ ಎಂದರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಇದು ಅಡೋಬಿ ಕಂಪನಿಯು ಅಭಿವೃದ್ಧಿಪಡಿಸಿದ ಒಂದು ಫೈಲ್ ಫಾರ್ಮ್ಯಾಟ್ ಆಗಿದ್ದು, ಡಿಜಿಟಲ್ ಡಾಕ್ಯುಮೆಂಟ್ಗಳನ್ನು ಅವುಗಳ ಮೂಲರೂಪದಲ್ಲಿಯೇ ಫಾರ್ಮ್ಯಾಟಿಂಗ್, ಫಾಂಟ್ಗಳು, ಚಿತ್ರಗಳು, ವಿನ್ಯಾಸ, ಯಾವುದೇ ಆಪರೇಟಿಂಗ್ ಸಿಸ್ಟಮ್, ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ನಿಂದ ಸ್ವತಂತ್ರವಾಗಿ ವೀಕ್ಷಿಸಲು ಮತ್ತು ಹಂಚಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಸರಳವಾಗಿ ಹೇಳುವುದಾದರೆ, ನೀವು ಒಂದು ಡಾಕ್ಯುಮೆಂಟ್ ಅನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ತಯಾರಿಸಿ ಪಿಡಿಎಫ್ ಆಗಿ ಪರಿವರ್ತಿಸಿದರೆ, ಅದನ್ನು ಬೇರೆ ಯಾವುದೇ ಕಂಪ್ಯೂಟರ್, ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ನಲ್ಲಿ ತೆರೆದಾಗಲೂ ಅದು ನಿಮ್ಮ ಕಂಪ್ಯೂಟರ್ನಲ್ಲಿ ಹೇಗೆ ಕಾಣುತ್ತಿತ್ತೋ ಅದೇ ರೀತಿ ಕಾಣುತ್ತದೆ. ಇದು ಟೆಕ್ಸ್ಟ್, ಇಮೇಜಸ್, ಗ್ರಾಫಿಕ್ಸ್, ಹೈಪರ್ಲಿಂಕ್ಸ್ ಮತ್ತು ಕೆಲವೊಮ್ಮೆ ಇಂಟರಾಕ್ಟಿವ್ ಎಲಿಮೆಂಟ್ಸ್ ಸಹ ಒಳಗೊಂಡಿರುತ್ತದೆ. ಪಿಡಿಎಫ್ ಫೈಲ್ಗಳು ಸಾಮಾನ್ಯವಾಗಿ ಓದಲು ಮತ್ತು ಹಂಚಿಕೊಳ್ಳಲು ಉದ್ದೇಶಿಸಲ್ಪಟ್ಟಿವೆ. ಸಂಪಾದನೆಗಾಗಿ ಅಲ್ಲ. ಸಂಪಾದನೆಗೆ ವಿಶೇಷ ಸಾಫ್ಟ್ವೇರ್ ಬೇಕಾಗುತ್ತದೆ. ಪಿಡಿಎಫ್ನ ಸಂಪೂರ್ಣ ಇತಿಹಾಸ. ಪಿಡಿಎಫ್ನ ಇತಿಹಾಸವು ಡಿಜಿಟಲ್ ಯುಗದಲ್ಲಿ ಡಾಕ್ಯುಮೆಂಟ್ಗಳನ್ನು ಹಂಚಿಕೊಳ್ಳುವ ಮತ್ತು ಪ್ರದರ್ಶಿಸುವಲ್ಲಿನ ಸವಾಲುಗಳನ್ನು ಎದುರಿಸುವ ಪ್ರಯತ್ನದಿಂದ ಪ್ರಾರಂಭವಾಯಿತು. ಆರಂಭಿಕ ವರ್ಷಗಳು ಮತ್ತು ಕ್ಯಾಮೆಲೋಟ್ ಯೋಜನೆ. 1990ರ ದಶಕದ ಆರಂಭ. 1990ರ ದಶಕದ ಆರಂಭದಲ್ಲಿ ಜನರು ವಿಭಿನ್ನ ಆಪರೇಟಿಂಗ್ ಸಿಸ್ಟಂಗಳು, ವಿಂಡೋಸ್, ಮ್ಯಾಕ್, ಯುನಿಕ್ಸ್ ಮತ್ತು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳಲ್ಲಿ ವರ್ಡ್ ಪರ್ಫೆಕ್ಟ್, ಪೇಜ್ಮೇಕರ್ ಡಾಕ್ಯುಮೆಂಟ್ಗಳನ್ನು ತಯಾರಿಸುತ್ತಿದ್ದರು. ಈ ಡಾಕ್ಯುಮೆಂಟ್ಗಳನ್ನು ಬೇರೊಬ್ಬರಿಗೆ ಕಳುಹಿಸಿದಾಗ ಅವರ ಸಿಸ್ಟಂನಲ್ಲಿ ಅದೇ ಫಾಂಟ್ಗಳು, ವಿನ್ಯಾಸ ಮತ್ತು ಸಾಫ್ಟ್ವೇರ್ ಇಲ್ಲದಿದ್ದರೆ ಡಾಕ್ಯುಮೆಂಟ್ನ ಮೂಲರೂಪ ಸಂಪೂರ್ಣವಾಗಿ ಬದಲಾಗುತ್ತಿತ್ತು. ಜಾನ್ ವಾರ್ನಾಕ್ನ ದೂರದೃಷ್ಟಿ. ಅಡೋಬ್ನ ಸಹ ಸಂಸ್ಥಾಪಕ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು 1991ರಲ್ಲಿ ಕ್ಯಾಮೆಲೋಟ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದರು. ಇದರ ಮುಖ್ಯ ಉದ್ದೇಶ ಎಲೆಕ್ಟ್ರಾನಿಕ್ ಪೇಪರ್ ಅನ್ನು ರಚಿಸುವುದು, ಅಂದರೆ ಯಾವುದೇ ಡಾಕ್ಯುಮೆಂಟ್ ಅನ್ನು ಯಾವುದೇ ಸಾಧನದಲ್ಲಿ ಯಾವುದೇ ಸಮಯದಲ್ಲಿ ಅದೇ ರೀತಿ ಕಾಣುವಂತೆ ಮಾಡುವುದು. ಈ ಯೋಜನೆಯು ಅಡೋಬ್ನ ಪೋಸ್ಟ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಆಧರಿಸಿದೆ. ಇದು ಮುದ್ರಣದಲ್ಲಿ ಡಾಕ್ಯುಮೆಂಟ್ಗಳ ವಿನ್ಯಾಸವನ್ನು ನಿಖರವಾಗಿ ನಿಭಾಯಿಸಲು ಹೆಸರುವಾಸಿಯಾಗಿತ್ತು. ಪಿಡಿಎಫ್ 1.0 ಮತ್ತು ಅಡೋಬ್ ಅಕ್ರೋಬ್ಯಾಟ್ನ ಬಿಡುಗಡೆ 1993ರಲ್ಲಿ ಅಡೋಬ್ ಅಧಿಕೃತವಾಗಿ ಪಿಡಿಎಫ್ 1.0 ಫಾರ್ಮ್ಯಾಟ್ ಮತ್ತು ಅದರೊಂದಿಗೆ ಡಾಕ್ಯುಮೆಂಟ್ಗಳನ್ನು ರಚಿಸಲು ಮತ್ತು ವೀಕ್ಷಿಸಲು ಅಡೋಬ್ ಅಕ್ರೋಬ್ಯಾಟ್ ಸೂಟ್ ಅನ್ನು ಬಿಡುಗಡೆ ಮಾಡಿತು. ಈ ಸೂಟ್ 3 ಪ್ರಮುಖ ಭಾಗಗಳನ್ನು ಒಳಗೊಂಡಿತ್ತು. ಪ್ರಸ್ತುತ ಅಕ್ರೋಬ್ಯಾಟ್ ಪ್ರೋ ಪಿಡಿಎಫ್ಗಳನ್ನು ರಚಿಸಲು ಮತ್ತು ಸಂಪಾದಿಸಲು, ಇತರ ಅಪ್ಲಿಕೇಶನ್ಗಳಿಂದ ವರ್ಡ್, ಎಕ್ಸೆಲ್ ಪಿಡಿಎಫ್ಗಳನ್ನು ಪರಿವರ್ತಿಸಲು, ಪಿಡಿಎಫ್ಗಳನ್ನು ವೀಕ್ಷಿಸಲು. ಇದು ಆರಂಭದಲ್ಲಿ ಉಚಿತವಾಗಿರಲಿಲ್ಲ. ಆರಂಭಿಕ ಸವಾಲುಗಳು. ಆರಂಭದಲ್ಲಿ ಪಿಡಿಎಫ್ನ ಜನಪ್ರಿಯತೆ ನಿಧಾನವಾಗಿತ್ತು. ಫೈಲ್ ಗಾತ್ರಗಳು ದೊಡ್ಡದಾಗಿದ್ದವು. ಡಾಕ್ಯುಮೆಂಟ್ಗಳು ತೆರೆಯಲು ನಿಧಾನವಾಗಿದ್ದವು. ಪ್ರಮುಖವಾಗಿ ಅಕ್ರೋಬ್ಯಾಟ್ ರೀಡರ್ ಉಚಿತವಾಗಿರಲಿಲ್ಲ. ಇದು ಹೆಚ್ಚಿನ ಜನರು ಅದನ್ನು ಬಳಸುವುದಕ್ಕೆ ಅಡಚಣೆಯಾಗಿತ್ತು. ಮೈಕ್ರೋಸಾಫ್ಟ್ನಂತಹ ಸ್ಪರ್ಧಿಗಳು ತಮ್ಮದೇ ಆದ ಸಮಾನ ಸ್ವರೂಪಗಳನ್ನು ಮುಂದಿಟ್ಟರು. ತಿರುವು ಮತ್ತು ಜನಪ್ರಿಯತೆ 1994ರಿಂದ 1996. ರೀಡರ್ ಉಚಿತವಾಯಿತು. 1994ರ ಅಂತ್ಯದಲ್ಲಿ ಅಥವಾ 1995ರ ಆರಂಭದಲ್ಲಿ ಅಡೋಬ್ ಒಂದು ನಿರ್ಣಾಯಕ ನಿರ್ಧಾರವನ್ನು ತೆಗೆದುಕೊಂಡಿತು. ಅಡೋಬ್ ಅಕ್ರೋಬ್ಯಾಟ್ ರೀಡರ್ ಅನ್ನು ಉಚಿತವಾಗಿ ಡೌನ್ಲೋಡ್ ಮಾಡಲು ಲಭ್ಯವಾಗುವಂತೆ ಮಾಡಿತು. ಇದು ಪಿಡಿಎಫ್ನ ಭವಿಷ್ಯವನ್ನು ಬದಲಾಯಿಸಿತು. ಇಂಟರ್ನೆಟ್ನ ಬೆಳವಣಿಗೆ. ಇಂಟರ್ನೆಟ್ನ ಸ್ಫೋಟಕ ಬೆಳವಣಿಗೆಯೊಂದಿಗೆ ಆನ್ಲೈನ್ನಲ್ಲಿ ಡಾಕ್ಯುಮೆಂಟ್ಗಳನ್ನು ಹಂಚಿಕೊಳ್ಳಲು ವಿಶ್ವಾಸಾರ್ಹ ಸ್ವರೂಪದ ಅವಶ್ಯಕತೆಯಿತ್ತು. ಪಿಡಿಎಫ್ ಈ ಅಂತರವನ್ನು ತುಂಬಿತು. ವೆಬ್ಸೈಟ್ಗಳಲ್ಲಿ ಕೈಪಿಡಿಗಳು, ವೈಟ್ ಪೇಪರ್ಗಳು ಮತ್ತು ಅರ್ಜಿಗಳನ್ನು ಪಿಡಿಎಫ್ ರೂಪದಲ್ಲಿ ಹಂಚಿಕೊಳ್ಳುವುದು ಸಾಮಾನ್ಯವಾಯಿತು. ಸುಧಾರಣೆಗಳು. ಅಡೋಬ್ ನಿರಂತರವಾಗಿ ಪಿಡಿಎಫ್ ಫಾರ್ಮ್ಯಾಟ್ ಅನ್ನು ಸುಧಾರಿಸಿತು. ಫೈಲ್ ಗಾತ್ರಗಳನ್ನು ಕಡಿಮೆ ಮಾಡಿತು ಮತ್ತು ರೆಂಡರಿಂಗ್ ವೇಗವನ್ನು ಹೆಚ್ಚಿಸಿತು. ವ್ಯಾಪಕ ಅಳವಡಿಕೆ ಮತ್ತು ಹೊಸ ವೈಶಿಷ್ಟ್ಯಗಳು. 2000ರ ದಶಕ. ಸರ್ಕಾರ ಮತ್ತು ಉದ್ಯಮ. 2000ರ ದಶಕದ ಆರಂಭದ ವೇಳೆಗೆ ಪಿಡಿಎಫ್ ಸರ್ಕಾರಿ ಏಜೆನ್ಸಿಗಳು, ವ್ಯವಹಾರಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಅಧಿಕೃತ ದಾಖಲೆಗಳು, ವರದಿಗಳು ಮತ್ತು ಪ್ರಸ್ತುತಿಗಳನ್ನು ಹಂಚಿಕೊಳ್ಳಲು ವಾಸ್ತವಿಕ ಮಾನದಂಡವಾಗಿ ಅಳವಡಿಸಲ್ಪಟ್ಟಿತು. ವೈಶಿಷ್ಟ್ಯಗಳ ವಿಸ್ತರಣೆ. ಪಿಡಿಎಫ್ ಅನೇಕ ಹೊಸ ವೈಶಿಷ್ಟ್ಯಗಳನ್ನು ಪಡೆದುಕೊಂಡಿತು. ಡಿಜಿಟಲ್ ಸಹಿಗಳು, ದಾಖಲೆಗಳ ದೃಢೀಕರಣ ಮತ್ತು ಭದ್ರತೆಗಾಗಿ. ಸಂವಾದಾತ್ಮಕ ಫಾರ್ಮ್ಗಳು, ಭರ್ತಿ ಮಾಡಬಹುದಾದ ಫಾರ್ಮ್ಗಳನ್ನು ಪಿಡಿಎಫ್ನಲ್ಲಿಯೇ ರಚಿಸಲು. ಸುರಕ್ಷತಾ ವೈಶಿಷ್ಟ್ಯಗಳು, ಪಾಸ್ವರ್ಡ್ ರಕ್ಷಣೆ ಮತ್ತು ವಿಷಯದ ನಕಲು ಅಥವಾ ಮುದ್ರಣವನ್ನು ನಿರ್ಬಂಧಿಸುವುದು. ಮಲ್ಟಿಮೀಡಿಯಾ ಬೆಂಬಲ. ವಿಡಿಯೋ ಮತ್ತು ಆಡಿಯೋವನ್ನು ಎಂಬೆಡ್ ಮಾಡುವ ಸಾಮರ್ಥ್ಯ. ಐಸೋ ಮಾನದಂಡ ಮತ್ತು ಮುಕ್ತ ಸ್ವರೂಪ. 2008. ಮಹತ್ವದ ಮೈಲಿಗಲ್ಲು. 2008ರಲ್ಲಿ ಪಿಡಿಎಫ್ ಅನ್ನು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಒಂದು ಮುಕ್ತ ಮಾನದಂಡವಾಗಿ ಐಸೋ 32000 ಮತ್ತು 12008 ಪ್ರಕಟಿಸಿತು.
ಇದು ಪಿಡಿಎಫ್ ಅನ್ನು ಅಡೋಬ್ನ ಒಡೆತನದ ಸ್ವರೂಪದಿಂದ ಜಾಗತಿಕವಾಗಿ ಗುರುತಿಸಲ್ಪಟ್ಟ ಮುಕ್ತ ಮಾನದಂಡವನ್ನಾಗಿ ಪರಿವರ್ತಿಸಿತು. ಇದರ ಅರ್ಥ ಯಾವುದೇ ಕಂಪನಿ ಅಥವಾ ಡೆವಲಪರ್ ಈಗ ಪಿಡಿಎಫ್ ಮಾನದಂಡಕ್ಕೆ ಅನುಗುಣವಾಗಿ ಸಾಫ್ಟ್ವೇರ್ ಅನ್ನು ರಚಿಸಬಹುದು. ಇದು ಪಿಡಿಎಫ್ ಪರಿಸರ ವ್ಯವಸ್ಥೆಗೆ ಹೆಚ್ಚಿನ ನಾವೀನ್ಯತೆ ಮತ್ತು ಸ್ಪರ್ಧೆಯನ್ನು ತಂದಿತು. ವಿಶೇಷ ಪಿಡಿಎಫ್ ಸ್ವರೂಪಗಳು. ವಿವಿಧ ಉದ್ದೇಶಗಳಿಗಾಗಿ ವಿಶೇಷ ಪಿಡಿಎಫ್ ಸ್ವರೂಪಗಳನ್ನು ಸಹ ಅಭಿವೃದ್ಧಿಪಡಿಸಲಾಯಿತು. ದೀರ್ಘಕಾಲೀನ ದಾಖಲೆಗಳ ಸಂರಕ್ಷಣೆಗಾಗಿ, ಮುದ್ರಣ ಉದ್ಯಮದಲ್ಲಿ ಗ್ರಾಫಿಕ್ಸ್ ವಿನಿಮಯಕ್ಕಾಗಿ, ದೃಷ್ಟಿಹೀನತೆ ಇರುವವರಿಗೆ ಸುಲಭವಾಗಿ ಪ್ರವೇಶಿಸಲು, ಪ್ರಸ್ತುತ ಸ್ಥಿತಿ ಮತ್ತು ಭವಿಷ್ಯ ಸರ್ವವ್ಯಾಪಿ. ಇಂದು ಪಿಡಿಎಫ್ ಡಿಜಿಟಲ್ ಡಾಕ್ಯುಮೆಂಟ್ ಹಂಚಿಕೆಗೆ ವಿಶ್ವದ ಅತ್ಯಂತ ಜನಪ್ರಿಯ ಮತ್ತು ವಿಶ್ವಾಸಾರ್ಹ ಸ್ವರೂಪವಾಗಿದೆ. ಇದು ಬಹುತೇಕ ಎಲ್ಲಾ ಆಧುನಿಕ ಬ್ರೌಸರ್ಗಳು, ಆಪರೇಟಿಂಗ್ ಸಿಸ್ಟಂಗಳು ಮತ್ತು ಮೊಬೈಲ್ ಸಾಧನಗಳಲ್ಲಿ ಅಂತರ್ನಿರ್ಮಿತ ಬೆಂಬಲವನ್ನು ಹೊಂದಿದೆ. ನಿರಂತರ ವಿಕಸನ. ಅಡೋಬ್ ಮತ್ತು ಐಎಸ್ಒ ಪಿಡಿಎಫ್ ಮಾನದಂಡವನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸುತ್ತಿವೆ, ಹೊಸ ವೈಶಿಷ್ಟ್ಯಗಳನ್ನು ಸೇರಿಸುತ್ತಿವೆ ಮತ್ತು ಭದ್ರತೆ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತಿವೆ. ಕ್ಲೌಡ್ ಏಕೀಕರಣ, ಸಹಯೋಗದ ವೈಶಿಷ್ಟ್ಯಗಳು ಮತ್ತು ಸುಧಾರಿತ ಪ್ರವೇಶಿಸುವಿಕೆಗಳು ಇಂದಿನ ಪಿಡಿಎಫ್ನ ಪ್ರಮುಖ ಭಾಗಗಳಾಗಿವೆ. ಸಂಕ್ಷಿಪ್ತವಾಗಿ, ಪಿಡಿಎಫ್ ಎನ್ನುವುದು ಜಾನ್ ವಾರ್ನಾಕ್ ಅವರ ದೂರದೃಷ್ಟಿಯಿಂದ ಹುಟ್ಟಿದ ಒಂದು ಸ್ವರೂಪವಾಗಿದ್ದು, ಡಿಜಿಟಲ್ ಡಾಕ್ಯುಮೆಂಟ್ಗಳು ಅವುಗಳ ಮೂಲ ರೂಪದಲ್ಲಿ ಎಲ್ಲೆಡೆ ಒಂದೇ ರೀತಿ ಕಾಣುವಂತೆ ನೋಡಿಕೊಳ್ಳುವ ಮೂಲಕ ಡಿಜಿಟಲ್ ಸಂವಹನದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಅಕ್ರೋಬ್ಯಾಟ್ ರೀಡರ್ ಅನ್ನು ಉಚಿತವಾಗಿಸುವ ನಿರ್ಧಾರ ಮತ್ತು ಐಎಸ್ಒ ಮಾನದಂಡೀಕರಣವು ಅದರ ಯಶಸ್ಸಿಗೆ ಪ್ರಮುಖ ಕಾರಣಗಳಾಗಿವೆ.